ಸಂಘ ಕುರುಬೂರು ಶಾಂತಕುಮಾರ್ ಬಣದಿಂದ ಮಹೇಶ್ ಬೆಳಗಾಂವ್ಕರ್ ಮಾತಾಡೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ. ಮತ್ತೆ ಈಗ ನಮ್ದು ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಕೊಡೋದು ಮೇನ್ ಉದ್ದೇಶ ಏನಂದ್ರೆ 1966 ಏನು ಶುಗರ್ ಆಕ್ಟ್ ಮಾಡಿದ್ರಲ್ಲ ಅದು ಬದಲಾವಣೆ ಮಾಡಕ್ಕೆ ಕೇಂದ್ರ ಸರ್ಕಾರ ಹೊರಟೈತಿ. ಆ ಬದಲಾವಣೆ ಮಾಡೋದ್ರೊಳಗೆ ನಮ್ಮ ಹಲವು ಬೇಡಿಕೆಗಳದಾವ್, ಏನೇನ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಮನವಿ ಕೊಡಾಕ್ ಬಂದಿದ್ವಿ. ಒಂದೇದು ಈಗ ಅದು ಮೊದ್ಲು 9% ಇತ್ತು ಶುಗರ್ ರಿಕವರಿ ಬೇಸ್, ಅದನ್ನ ಈಗ 10.25 ಹೋದ. ಅದನ್ನ ಮತ್ತು 9% ಇಟ್ಟು ಕನ್ಸಿಡರ್ ಮಾಡಬೇಕು ಒಂದೇದ್ದು. ಎರಡನೇದ್ದು ಏನಾಗೈತೆ ಅಂದ್ರೆ ಬರೀ ಶುಗರ್ ಇವ್ರು FRP ಏನ್ ರೇಟ್ ಈಗ ಪ್ರೆಸೆಂಟ್ ಅನೌನ್ಸ್ ಮಾಡಕತ್ತಾರಲ್ಲ, ಅದು ಬರೀ ಸಕ್ಕರೆ ಇಳುವರಿ ಆಧಾರದ ಮೇಲೆ ಅವರು ನಮ್ಗೆ ಪ್ರೈಸ್ ಫಿಕ್ಸ್ ಮಾಡಾಕ್ತಾರ. ಸಕ್ಕರೆ ಇಳುವರಿ ಆಧಾರದ ಮೇಲೆ ಮಾಡೋದ್ ಬಿಟ್ಟು ಈಗ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಏನಾಗಾವು ಅಂದ್ರೆ ಸಕ್ಕರೆ ಬಿಟ್ಟು ಉಳಿದ ಉಪ ಉತ್ಪನ್ನಗಳ ಮೇಲೆ ಆದಾಯ ಜಾಸ್ತಿ ಮಾಡಕ್ಕಾಗ್ತಾವ. ಆ ಉಪ ಉತ್ಪನ್ನಗಳು ಆದಾಯದಲ್ಲಿಯೂ ನಮ್ಗೆ ಶೇರ್ ಬೇಕಂತ ಹೇಳಿ ಅದನ್ನು ನಾವು ಅದ್ರಲ್ಲಿ ಕನ್ಸಿಡರ್ ಮಾಡ್ಬೇಕಂತ. ಉದಾಹರಣೆಗೆ ಅದು ಬೈಗಾಸ್ ಆಗಿರ್ಬೋದು, ಅಥವಾ ವಿದ್ಯುತ್ ಉತ್ಪಾದನಾ ಘಟಕ ಆಗಿರ್ಬೋದು, ಮೊಲಾಸಿಸ್ ಆಗಿರ್ಬೋದು, ಅಥವಾ ಇದು ಹಲವಾರು ಉಪ ಉತ್ಪನ್ನಗಳನ್ನ ಮಾಡ್ತಾರೆ. ಅದ್ರದ್ದು ನಮಗೆ ಪ್ರೈಸ್ ಶೇರ್ ಕೊಡ್ಬೇಕು ಅಂತ ಹೇಳಿ ಅದರಲ್ಲಿ ನಾವು ಮನವಿ ಮಾಡ್ಕೊಂಡೇವಿ. ಅದಲ್ದ ಏನಾಗೈತಿ, ಕೆಲವೊಂದು ಶುಗರ್ ಫ್ಯಾಕ್ಟ್ರಿಗಳು 14 ದಿವಸಕ್ಕೆ ಪೇಮೆಂಟ್ ಮಾಡ್ಬೇಕಂತ ಕಾನೂನಲ್ಲಿ ಐತಿ. ಯಾರು ಅದನ್ನ 14 ದಿವಸದಲ್ಲಿ ಮಾಡ್ಲಾರ್ದ ಗಾಳಿಗೆ ತೂರಿ ಯಾವಾಗ ತಮ್ಗೆ 2 ತಿಂಗಳ 3 ತಿಂಗಳ 1.5 ತಿಂಗಳ ಹಿಂಗ್ ಮಾಡ್ತಾರ, ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು. ಅದನ್ನ ಕಾನೂನಲ್ಲಿ ತಿದ್ದುಪಡಿ ತರಬೇಕು. ಯಾರು ಲೇಟ್ ಆಗಿ ಪೇಮೆಂಟ್ ಹಾಕ್ತಾರ ಅವ್ರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡೇವಿ. ಈಗ ಕೆಲವೊಂದು ಈಗ ಏನಾಗೈತಿ, ಮೆಕನೈಸೇಷನ್ ಬಂದ್ಮೇಲೆ ಮಷಿನ್ ಹಾರ್ವೆಸ್ಟಿಂಗ್ ನಡೆದ. ಮಷಿನ್ ಹಾರ್ವೆಸ್ಟಿಂಗ್ ನಾಗ ಏನಾಗೈತಿ ಅಂದ್ರೆ ಈಗ ಮ್ಯಾನ್ಯುವಲ್ ಕಟಾವ್ ಮಾಡಿದ್ರೆ 1ರಿಂದ 2% ವೇಸ್ಟೇಜ್ ಕಟಾವ್ ಮಾಡಾಕ್ತಾರ. ಮ್ಯಾನ್ಯುವಲ್ ಹಾರ್ವೆಸ್ಟ್ ಮಾಡಿದಾಗ ಏನಾಗ್ತೈತಿ ಅಂದ್ರೆ 7ರಿಂದ 8% ಕಟಾವ್ ಮಾಡಾಕ್ತಾರ. ಅದನ್ನ ನಾವೇನೈತಲ್ಲ ಮ್ಯಾನ್ಯುವಲ್ ಹಾರ್ವೆಸ್ಟರ್ ಮಾಡ್ರಿ, ಮಷಿನ್ ಹಾರ್ವೆಸ್ಟರ್ ಮಾಡ್ರಿ, ಅದನ್ನ 1ರಿಂದ 2% ಅಷ್ಟೇ ವೇಸ್ಟೇಜ್ ಇದ್ರಿ, ಅದನ್ನೊಂದು ತಿದ್ದುಪಡಿ ಮಾಡ್ರಿ ಅಂತೇಳಿ ಹಲವಾರು ಬೇಡಿಕೆಗಳನ್ನು ನಾವು ಅದರಲ್ಲಿ ಏನೇ ತಿದ್ದುಪಡಿ ಮಾಡಬೇಕು ಈ ಸಲ ಕಾನೂನವ್ರು ಜಾರಿ ಮಾಡಬಂದು ಅದನ್ನ ಮೇನ್ವಾಗಿ ನಾವೆಲ್ಲ ಪ್ರಹ್ಲಾದ್ ಜೋಶಿ ಮನವಿ ಮಾಡ್ಕೊಂಡೇವಿ. ಪ್ರಹ್ಲಾದ್ ಜೋಶಿ ಅವರು ನಮಗೆ ಇದನ್ನ ಸ್ಪಂದಿಸಿ ಅವರು ಸರಿ ಮಾಡ್ಕೊಡ್ತಾರ ಅಂತ ಹೇಳಿ ನಮ್ಮಲ್ಲಿ ನಮ್ಮ ರೈತ ಸಂಘ ಭರವಸೆ ಕೊಟ್ಟಾರ. ನಮಗೂ ಅದ್ರ ಮೇಲೆ ಆಶೆ ಭಾವನೆ ಐತಿ.